ಜ್ಞಾನದಂಡೆದಾಗ ಜಳಕ ಮಾಡಿ ಜಡಿ ಮೈಗೆ ಕಾವು ಕೊಟ್ಟು ಹಂಗಂಗ ಬೋಗಕ್ಕೆ ಜಡೆ ಅಣದು ಗಾಳಿಯಾಗ ತೇಲೋ ದೇಹ ಆಗ್ಬೇಕು ಅಂತೀರಿ? ಎಲ್ಲ ಕರ್ನಾಟಕ ಜನತೆಗೆ ನನ್ನ ನಮಸ್ಕಾರ. ನಾನು ರಾಜ್ ಪ್ರವೀಣ್, ರಾವುತ ಚಿತ್ರದ ನಾಯಕ ನಟ. ಇದೇ ಜನವರಿ 31ಕ್ಕೆ ರಾಜ್ಯಾದ್ಯಂತ ರಾವುತ ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ಅರಸಿ ನಿನ್ನ ಬಂದೆ ಮನ ತಣಿಸುವ ದಾಸ ನಾನು ದೇವಿ ನೀನು ನಲಿದಾಡುವ. ತುಂಬ ಚೆನ್ನಾಗಿದೆ ಸರ್ ಮೂವಿ. ಆ್ಯಕ್ಚುಲಿ ಈ ಥರ ಪ್ರಯತ್ನ ಮಾಡೋಕ್ಕೂ ಧೈರ್ಯ ಬೇಕು. ಇವಾಗೆಲ್ಲ ಲವ್ ಮಾಸು ಅದು ಇದು ಅಂತೆಲ್ಲ ಓಡಾಡ್ತಿದ್ದಾರೆ. ಈ ಥರ ಮೈಥಾಲಜಿ ಮೂವಿ ಮಾಡೋರು ತುಂಬ ಕಮ್ಮಿ. ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹೊಸ ಅಲ್ಲೇನೆ ಎಬ್ಸುತ್ತೆ ಈ ಸಿನಿಮಾ, ಗೊತ್ತಾಯ್ತಾ? ಈ ಸಿನಿಮಾ ನೋಡ್ತಾ ಇದ್ದೀನಿ, ಇದು ಭ್ರಮೆಯಲ್ಲಕ್ಕೂ ಕರ್ಕೊಂಡೋಗುತ್ತೋ ಇಲ್ಲ ಪ್ರಭೆಯಲ್ಲಕ್ಕೂ ಕರ್ಕೊಂಡು ಹೋಗುತ್ತೋ ಅನ್ನೋದೇ ನನಗೆ ಆಗೋಯ್ತು. ನನ್ನ ಸಾವಿನ ಕಡೆಗೆ ಹೋಗ್ತಿದ್ದೀನಿ ಅನ್ನೋ ಥರ ನನಗೆ ಫೀಲ್ ಆಗ್ತಿತ್ತು. ಸ್ವಲ್ಪ ಕೂಡ ಬೇಸರ ಇಲ್ಲ ಪಿಕ್ಚರು, ಮತ್ತೆ ಇನ್ನೊಮ್ಮೆ ನೋಡ್ಬೋದು. ಆದರೆ ಅದು ಅರ್ಥ ಮಾಡ್ಕೋಬೇಕು. ಆ ಸ್ಪಿರಿಚುವಲ್ ಜರ್ನಿ ಅದು ಗೊತ್ತಿರೋರ್ಗಾದರೆ ಭಾಳ ಚೆನ್ನಾಗಿ ಅದು ಅರ್ಥ ಆಗುತ್ತೆ. ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಫಿಲಮ್ ಕ್ಲೈಮ್ಯಾಕ್ಸ್ ತುಂಬ ಚೆನ್ನಾಗಿತ್ತು. ಬಹಳ ಅತ್ಯುತ್ತಮವಾದ ಚಲನಚಿತ್ರ ಅಂತ ನಾನು ಭಾವಿಸ್ತೇನೆ. ಕನ್ನಡಿಗರಿಗೆ ಬೇಕಾದಂಥ ಒಂದು ಸದಭಿರುಚಿಯ ಚಿತ್ರವನ್ನು ಅವರು ಕೊಟ್ಟಿದ್ದಾರೆ ಅಂತ. ತುಂಬ ಚೆನ್ನಾಗಿದೆ, ಚೆನ್ನಾಗಿ ಮೂಡಿ ಬಂದಿದೆ. ಕಂಪ್ಲಿ ರಾಯನ್ ವಂಶಿಕ ಸೈನಿಕರು ಬೇಕಂತ ನಾ ಅಲ್ಲೇ ಹೋಗಿ ಸೇರ್ತಿದ್ದೆ. ಸಿನಿಮಾ ಮಾತ್ರ ತುಂಬ ಚೆನ್ನಾಗಿದೆ. ಯಾಕೆ ಅಂತಂದರೆ ನಮ್ಮ ಕರ್ನಾಟಕದಲ್ಲಿ ಕನ್ನಡನೇ ಕಳೆದು ಹೋಗ್ತಾ ಇರುವಂಥ ಒಂದು ಸಮಯದಲ್ಲಿ ಹೊಡೆದು ಬಡಿದು ಮತ್ತು ಹಲವಾರು ವಿಷಯಗಳಿಂದ ಕೂಡಿದ ಗಾಂಜಾ ಹಾಳು ಮೂಡಂಥ ಈ ಸಿನಿಮಾಗಳ ಬಗ್ಗೆ ತುಂಬಾ ರಿವ್ಯೂ ಕೊಡ್ತಾ ಇದ್ದಾರೆ. ಆದರೆ ನಮ್ಮ ಕನ್ನಡ ಉಳಿಸ್ರಿ ಫಸ್ಟು. ಒಳ್ಳೆ ಪ್ರಯತ್ನ ಸರ್, ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ಸೂಪರ್ ಆಗಿದೆ ಸರ್ ಫಿಲಮ್. ಸೂಪರ್ ಆಗಿದೆ. ಕತೆ ತುಂಬ ವಿಭಿನ್ನವಾಗಿದೆ. ಈ ಥರ ಕನ್ನಡ ಇಂಡಸ್ಟ್ರಿಯಲ್ಲಿ ಯಾವತ್ತೂ ಬಂದಿಲ್ಲ. ಸೊ ತುಂಬ ಒಳ್ಳೆ ಪ್ರಯತ್ನ ಮಾಡಿದ್ದಾರೆ. ಉತ್ತರ ಕರ್ನಾಟಕ ಹೈಲೈಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಸರ್, ಚೆನ್ನಾಗಿದೆ ಮೂವಿ. ಫಸ್ಟ್ ಟೈಮ್ ನಾವು ಈ ಥರ ಮೂವಿ ನೋಡಿದ್ದು. ಇವಾಗ ಬರ್ತಾರೆ ಫಿಲಮಲ್ಲೆಲ್ಲ ಬರೀ ಮುಚ್ಚುರ್ಲ ಅಂತ ತೋರಿಸ್ತಾ ಇದ್ದಾರೆ. ಆದರೆ ಈ ಥರ ಫಿಲಮ್ ಚೆನ್ನಾಗಿದೆ, ಎಲ್ಲ ಬಂದು ನೋಡ್ರಿ ಫಿಲಮ್. ಯಾಕೆ ಅಂತಂದರೆ ಇಂಥ ಸಿನಿಮಾಗಳು ಮಾಡಬೇಕು, ನಮ್ಮ ಪ್ರೊಡ್ಯೂಸರು ಬದುಕಬೇಕು, ಮತ್ತು ಹೊಸ ಕಲಾವಿದರಿಗೆ ಅವಕಾಶ ಕೊಡಬೇಕು. ಚೆನ್ನಾಗಿದೆ. ಥ್ಯಾಂಕ್ ಯು. ಚಿತ್ರ ಬಂದು ನೋಡಿದ್ದೀನಿ, ತುಂಬ ಖುಷಿಯಾಗಿದೆ. ಡೀಪ್ಲಿ ಸ್ಟೋರಿ, ವೆರಿ ಗುಡ್ ಫಿಲ್ಮ್ ಆ್ಯಂಡ್ ವೆರಿ ಗುಡ್ ಸ್ಟೋರಿ. ಸುವಾದಿಲ್ಲ, ಇದು ತುಂಬ ಕಾನ್ಫಿಡೆಂಟ್, ತುಂಬ ಡೀಪ್ ಇದೆ ಫಿಲ್ಮು. ಹೈ ಹೋಗಲ್ಲ, ಇದು ಡೀಪ್ ಹೋಗುತ್ತೆ. ಬಟ್ ಇದನ್ನು ಅರ್ಥ ಮಾಡೋನೇ ದೇವರು. ನೇಗಿಲೋಗಿ ಗಿರಿಯಪ್ಪ ಅಂತ ನನ್ನ ಹೆಸರು. ಒಬ್ಬರು ಕೂಡ ಅಲ್ಲಾಡಲಿಲ್ಲ. ತದೇ ಚಿತ್ರ ನೋಡಿದ್ರು ನಾವೇನೋ ಹೊಸ ಲೋಕ ನೋಡ್ದಂಗೆ ಆಯಿತು. ಹೊಸ ಲೋಕ ಅಥವಾ ಹೊಸ ಪ್ರಪಂಚ, ಡಿಫ್ರೆಂಟ್ ಆಯಾಮಗಳು ತೊಗೊಂಡು ಬಂದು ಡಿಫ್ರೆಂಟಾಗಿ ಸಿನಿಮಾ ಮಾಡಿದ್ದಾರೆ. ರಂಗದಲ್ಲಿ ಒಂದು ಹೊಸ ಪ್ರಯೋಗ, ಆತ್ಮ ಪರಮಾತ್ಮ, ಆಧ್ಯಾತ್ಮ, ಪ್ರೆಸೆಂಟು, ಪಾಸ್ಟು ಇವೆಲ್ಲವುಗಳನ್ನು ಒಂದೇ 2 ತಾಸಿನಲ್ಲಿ ತಿಳಿಸ್ಕೊಡ್ತಕ್ಕಂಥ ಈಗಿನ ವಾಸ್ತವ ಪರಿಸ್ಥಿತಿಗೆ ಅವಶ್ಯವಾಗಿರ್ತಕ್ಕಂಥದ್ದು ಒಂದು ರೀತಿ ಸಂಜೀವಿನಿ ಹಾಗೆ ಚೆನ್ನಾಗಿ ಮೂಡಿ ಬಂದಿದೆ. ಇದರಲ್ಲಿ ಏನು ಗೊತ್ತಾಗುತ್ತೆ ಅಂದರೆ ಒಂದು ಹೊಸತನ, ಒಂದು ವಿಭಿನ್ನವಾದ ಈ ಉಪೇಂದ್ರನ್ ಪಿಕ್ಚರ್ ಎಲ್ಲ ನೋಡಬೇಕಾದ್ರೆ ಬುದ್ಧಿವಂತರಿಗೆ ಮಾತ್ರ ಅಂತ ಇರುತ್ತಲ್ಲ, ಇದು ನಿಜವಾಗ್ಲೂ ಮತ್ತೊಂದ್ಸಲ ನೋಡಿದ್ರೆ ನಮ್ಗೆ ಕ್ಲೀನಾಗಿ ಅರ್ಥ ಆಗುತ್ತೆ. ಇದಕ್ಕೆಲ್ಲ ಉತ್ತರವಾಗಿ ರಾವುತ ಕಥೆ, ರಾವುತರ ಕಥೆ.